MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗಲೂ ನಿಮಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಧರ್ಮಸ್ಥಳದಲ್ಲಿ ಉತ್ಖನನ ಪ್ರಾರಂಭವಾಗಿ ಇವತ್ತಿಗೆ 14ನೇ ದಿನ. ಈ ಮುಸುಕು ದಾರಿ ತೋರಿಸಿದ ಕಡೆಯಲ್ಲೆಲ್ಲ ಅನುಮಾನವನ್ನೂ ಕೂಡ ವ್ಯಕ್ತಪಡಿಸದೆ ಭೂಮಿಯನ್ನ ಅಗೆಯೋ ಕಾರ್ಯವನ್ನ ಮಾಡ್ತಿದ್ದಾರೆ SIT ಅಧಿಕಾರಿಗಳು. ಆದ್ರೆ ಈತ ತೋರಿಸ್ತಾ ಇರುವ ಜಾಗಗಳು ಬರ್ಬರ್ತಾ ಹೆಂಗಾಗ್ತಿದೆ ಅಂದ್ರೆ, ಕನ್ನಡದ ಖ್ಯಾತ ಸಿನಿಮಾ, ಅತ್ಯಂತ ಜನಪ್ರಿಯತೆ ಗಳಿಸಿದ ಸಿನಿಮಾ ದೃಶ್ಯ, ರವಿಚಂದ್ರನ್ ಅವರ ಅಭಿನಯದ ಚಿತ್ರ, ನೀವು ಗಮನಿಸಿರ್ತೀರಿ ಅದನ್ನ. ಈ ಸಿನಿಮಾವನ್ನು ಕೂಡ ಮೀರಿಸುವ ರೀತಿಯಲ್ಲಿ ಧರ್ಮಸ್ಥಳದ ಮೂರೇ ಕೇಸ್ ಆಗ್ತಾ ಇದೆ. ಮಾಸ್ಕ್ ಮ್ಯಾನ್ ಮುಂದಿನ ಟಾರ್ಗೆಟ್ ಕೇಳಿದ್ರೆ ಯಾಕೆ ದೃಶ್ಯ ಸಿನಿಮಾದ ಹೋಲಿಕೆಯನ್ನ ಕೊಡ್ತಿದ್ದೀವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಧರ್ಮಸ್ಥಳ ಪೊಲೀಸ್ ಠಾಣಾ ಆವರಣವೇ ಮುಂದಿನ ಸ್ಪಾಟ್ ಆಗೋ ಎಲ್ಲಾ ಸಾಧ್ಯತೆ ಇದೆ. ಠಾಣೆ ಹಿಂಭಾಗದಲ್ಲಿ ಅಗಿಯೋಕೆ ಹೇಳೋ ಸಾಧ್ಯತೆ ಕಂಡು ಬರ್ತಾ ಇದೆ. ಪಾಂಗಳದಿಂದ ಮುಂದೆ, ಸರ್ಕಾರಿ ಬಸ್ ನಿಲ್ದಾಣದ ಹಿಂದೆ, ಅನಾಮಿಕ ಹೇಳುವ ಸ್ಥಳದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆ ಆವರಣ. ಆ ಜಾಗದಲ್ಲೇನೆ ಉತ್ಖನನ ಮಾಡಿ ಅಂತ ಹೇಳಿ ಈತ ಕೇಳಿಕೊಳ್ಳುವ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆಯಂತೆ. ನಲ್ಲಿ ಉತ್ಖನನ ಸಮಾಪ್ತಿ ಆಗಿರುವಂಥದ್ದು. ಸತತ 2 ದಿನಗಳ ಕಾಲ 13ನೇ ಪಾಯಿಂಟ್ನಲ್ಲಿ ಉತ್ಖನನವನ್ನು ನಡೆಸಿದ್ರು. ಆದರೆ ಯಾವುದೇ ರೀತಿಯಾದಂಥ ಕಳೆಬರಹ ಆ ಒಂದು ಪಾಯಿಂಟ್ನಲ್ಲಿ ಪತ್ತೆ ಆಗಿರಲಿಲ್ಲ. 2 ದಿನಗಳ ಕಾಲ ಸುಮಾರು 15 ಫೀಟ್ಗಳವರೆಗೂ ಕೂಡ ಆಳದವರೆಗೆ ಉತ್ಖನನ ನಡೆಸಿದ್ರು ಕೂಡ ಯಾವುದೇ ರೀತಿಯಾದಂಥ ಕಳೆಬರಹ ಪತ್ತೆ ಆಗಿಲ್ಲ. ಮುಂದೆ ಇಲ್ಲಿಗೆ ಎಂಡ್ ಆಗುತ್ತಾ ಅಥವಾ ಮುಂದಿನ ಪಾಯಿಂಟ್ಗಳನ್ನು ಗುರುತಿಸಿ ಉತ್ಖನನ ಮಾಡ್ತಾರಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಏನು 13ನೇ ಪಾಯಿಂಟ್ನಲ್ಲಿ ನಿಲ್ಲಿಸಿರುವಂಥದ್ದು, ನಾಳೆ ಉತ್ಖನನ ಮಾಡ್ತಾರಾ ಅನ್ನುವಂಥದ್ದು ನಾಳೆ ಗೊತ್ತಾಗಬೇಕಾಗಿದೆ. ಆತ ಒಂದಷ್ಟು ಡಿಮ್ಯಾಂಡ್ಗಳನ್ನು ಮಾಡ್ತಾ ಇರುವಂಥದ್ದು, ಮತ್ತಷ್ಟು ಪಾಯಿಂಟ್ಗಳನ್ನು ಗುರುತಿಸ್ತೀನಿ, ಮತ್ತಷ್ಟು ಪಾಯಿಂಟ್ಗಳಲ್ಲಿ ಉತ್ಖನನ ನಡೆಸಬೇಕು ಅನ್ನುವಂಥ ಡಿಮ್ಯಾಂಡ್ ಮಾಡಿರುವಂಥದ್ದು. ಅದರಲ್ಲಿ ಒಂದು ಪಾಯಿಂಟ್ ಅಂದರೆ ಅದು ಧರ್ಮಸ್ಥಳ ಪೊಲೀಸ್ ಠಾಣೆಯ ಆವರಣ. ಆತ ಪೊಲೀಸ್ ಠಾಣೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿಲ್ಲ, ಯಾಕಂದರೆ ಈ ಪೊಲೀಸ್ ಠಾಣೆ ಅನ್ನುವಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ಆಗಿರುವಂಥದ್ದು. ಹೀಗಾಗಿ ಆತ ಹೇಳಿರುವಂಥದ್ದು ಏನಂದರೆ, ಪಾಂಗಾಳ ರಸ್ತೆ ಏನಿದೆ ಅದಕ್ಕಿಂತ ಮುಂದೆ ಮತ್ತು ಬಸ್ಸು ನಿಲ್ದಾಣಕ್ಕಿಂತ ಹಿಂಬದಿಯ ಭಾಗದಲ್ಲಿ ನಾನು ಒಂದು ಕಡೆ ಹೂತಿದ್ದೇನೆ ಅಂತ ಹೇಳಿದ್ದ. ಅದು ಈಗ ಆತ ಹೇಳಿರುವಂಥ ಪ್ರದೇಶ ಇರುವಂಥದ್ದು ಧರ್ಮಸ್ಥಳ ಪೊಲೀಸ್ ಠಾಣೆ. ಹೀಗಾಗಿ ಈ ಆವರಣದಲ್ಲಿ ಹೂತಿದ್ದಾನ, ಇಲ್ಲಿ ಏನಾದರೂ ಪಾಯಿಂಟ್ ಪತ್ತೆ ಮಾಡಿ ಇಲ್ಲಿ ಉತ್ಖನನ ನಡೆಸ್ತಾರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಎದ್ದಿರುವಂಥದ್ದು. ಆತ ಮುಂದಿನ ಪಾಯಿಂಟ್ಗಳನ್ನು ಗುರುತಿಸಿದರೆ ಅದು ಒಂದು ಪಾಯಿಂಟ್ ಇದು ಆಗಿರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಒಟ್ಟಿನಲ್ಲಿ 13ನೇ ಪಾಯಿಂಟಿಗೆ ಈಗಾಗಲೇ ಎಂಡ್ ಆಗಿದೆ. ಆದರೆ ನಾಳೆ ಮತ್ತಷ್ಟು ಪಾಯಿಂಟ್ಗಳು ಗುರುತು ಆಗುತ್ತಾ ಅಥವಾ 13ನೇ ಪಾಯಿಂಟಿಗೆ ಎಂಡ್ ಆಗಿ ವಿಚಾರಣೆ ನಡೆಯುತ್ತಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಸದ್ಯ SIT ಅಧಿಕಾರಿಗಳು ಆತನನ್ನು SIT ಕಚೇರಿ ಬೆಳ್ತಂಗಡಿಗೆ ಕರೆದುಕೊಂಡು ಹೋಗಿರುವಂಥದ್ದು. ಮುಂದೆ ನಾಳೆ ಯಾವ ರೀತಿಯಾದಂಥ ಕ್ರಮವನ್ನು SIT ಅಧಿಕಾರಿಗಳು ಕೈಗೊಳ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಧರ್ಮಸ್ಥಳದಲ್ಲಿ ಇವತ್ತೂ ಕೂಡ ನೆಲವನ್ನ ಅಗೆಯೋ ಕಾರ್ಯ ಮುಂದುವರಿಸಲಾಯಿತು. 13ನೇ ಸ್ಪಾಟ್. ಈ 13ನೇ ಸ್ಪಾಟ್ನಲ್ಲೇನೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮೂಳೆಗಳು ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದ ಈ ಅನಾಮಧೇಯ ದೂರುದಾರಿ. ಆದರೆ ಇವತ್ತು ನೆಲ ಅಗದು 2 JCBಗಳೇ ಸುಸ್ತಾಗಿ ಹೋದು. ಅಸ್ಥಿ ಪಂಜರವೂ ಸಿಗಲಿಲ್ಲ, ಮೂಳೆ ಕೂಡ ಸಿಗಲಿಲ್ಲ. ಇಷ್ಟೆಲ್ಲ ಆದಮೇಲೆ ಈ ಮುಸುಕು ದಾರಿ ಹೊಸ ವರಸೆಯನ್ನು ಶುರು ಮಾಡಿದ್ದಾನೆ. ಅದನ್ನು ಕಂಡು SIT ಅಧಿಕಾರಿಗಳೇನೆ ದಂಗಾಗಿದ್ದಾರೆ. ಧರ್ಮಸ್ಥಳದ ಸುತ್ತಮುತ್ತ 100 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿರುವಂತ ಮುಸುಕುದಾರಿ ವ್ಯಕ್ತಿ 13ನೇ ಪಾಯಿಂಟ್ನಲ್ಲಿ ಇವತ್ತು 2ನೇ ದಿನದ ಕಾರ್ಯಾಚರಣೆಯನ್ನ ಮಾಡಲಾಯಿತು. ಬೆಳಗ್ಗೆ 12 ಗಂಟೆ ಸುಮಾರಿಗೆ ಇಲ್ಲಿಗೆ ಬರ್ತಾರೆ. 10 ಗಂಟೆ 14 ನಿಮಿಷಕ್ಕೆ ಬೆಳಗ್ಗೆ SIT ಕಚೇರಿಗೆ ಆಗಮಿಸುವಂತ ಮುಸುಕುದಾರಿ ವ್ಯಕ್ತಿ ಅಲ್ಲಿಂದ ನೇರವಾಗಿ ಈ ಒಂದು ಸ್ಥಳಕ್ಕೆ ಕರ್ಕೊಂಡು ಬರ್ತಾರೆ. 12 ಗಂಟೆ ಸುಮಾರಿಗೆ ಇಲ್ಲಿಗೆ ಬಂದ ಬಳಿಕ ನಿನ್ನೆ ನಡೆಸಿದ್ದು ಆ ಜಾಗದಲ್ಲಿ ಕಾರ್ಯಾಚರಣೆ, ಆ ಬಳಿಕ ಇವತ್ತು ಈ ಜಾಗದಲ್ಲಿ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಉತ್ಖನನ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಆರಂಭ ಮಾಡಿದಂಥ ಸಂದರ್ಭದಲ್ಲಿ 2 ಹಿಟಾಚುಗಳನ್ನು ಬಳಕೆ ಮಾಡಿಕೊಂಡು ಮಣ್ಣನ್ನು ತೆಗೆಯುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಆದರೆ ಇಲ್ಲಿ ಒಂದು ಕಡೆ 13ನೇ ಪಾಯಿಂಟ್ನಲ್ಲಿ
ಈ ಒಂದು ಕಾರ್ಯಾಚರಣೆ ನಡೀತಾ ಇದ್ರೆ ಮತ್ತೊಂದು ಕಡೆ SIT ಕಚೇರಿಗೆ ಇಬ್ಬರು ಸಾಕ್ಷಿದಾರರು, ಒಂದು ಕಡೆ ತುಕಾರಾಮ್ ಹಾಗೆ ಪುರಂದರಗೌಡ ಇಬ್ರು ಕೂಡ ಬಂದು ತಾವು ಸಾಕ್ಷಿಯನ್ನ ಹೇಳೋದಾಗಿ ಹೇಳಿ ನಾವು ಕೂಡ ಕಣ್ಣಾರೆ ಕಂಡಿದ್ದೀವಿ ಇಲ್ಲಿ ಶವಗಳನ್ನು ಹೂತಿಟ್ಟಿರೋದನ್ನ ಅಂತೇಳಿ ಅವರು ಕೂಡ ಸಾಕ್ಷಿಯನ್ನು ಹೇಳೋದಕ್ಕೆ SIT ಕಚೇರಿಗೆ ಬಂದಿದ್ರು. ಅದರ ನಡುವೆ ಇಲ್ಲಿ ಸುಮಾರು 10 ಅಡಿ ಆಳ ಅಗಿಯುವಷ್ಟರಲ್ಲಿ ಅಲ್ಲಿ ನೀರು ಪತ್ತೆ ಆಗುತ್ತೆ. ಮತ್ತೊಮ್ಮೆ ಪಂಪ್ ಸೆಟ್ನ ಸಹಾಯದೊಂದಿಗೆ ನೀರನ್ನ ಹೊರಹಾಕುವ ಕೆಲಸ ಆಗುತ್ತೆ. ಆ ಬಳಿಕ ಮತ್ತೊಮ್ಮೆ ಸುಮಾರು ಅಡಿ ಆಳದವರೆಗೂ ಕೂಡ ಹತ್ರ 20 ಅಡಿ ಆಳದವರೆಗೂ ಕೂಡ ಅಗೆದು ಅಲ್ಲಿ ನೋಡಿದಾಗ ಉತ್ಖನನವನ್ನ ಮಾಡಿದಾಗ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆ ಆಗಿಲ್ಲ. ಹಾಗಾಗಿ ತಕ್ಷಣಕ್ಕೆ ಸುಮಾರು 4:15 ಸುಮಾರಿಗೆ ಈ ಒಂದು ಮಣ್ಣನ್ನ ಮುಚ್ಚುವಂತ ಕೆಲಸದಕ್ಕೆ ಮುಂದಾಗ್ತಾರೆ. ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಕಂಪ್ಲೀಟ್ ಆಗಿ ಮಣ್ಣನ್ನ ಮುಚ್ಚಿ ಇಲ್ಲಿಂದ ಎಲ್ಲ ಅಧಿಕಾರಿಗಳ ತಂಡ ಇಲ್ಲಿಂದ ತೆರಳಿದ್ದಾರೆ. ನಾಳೆ SIT ತನಿಖಾ ತಂಡದ ನಡೆ ಬಹಳ ಕುತೂಹಲ ಕೆರಳಿಸಿದೆ. ಕಾರಣ ಒಂದು ಕಡೆ ಬೆಂಗಳೂರಲ್ಲಿ ಗೃಹ ಸಚಿವರ ನಿವಾಸದಲ್ಲಿ SIT ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ಹಾಗೆ ಮತ್ತೊಬ್ಬ IPS ಅಧಿಕಾರಿ ಆಗಿರುವಂತಹ MN ಅನುಚೇತ್ ಅವರು ನಿನ್ನೆಯವರೆಗೂ ಏನೆಲ್ಲ ಆಗಿದೆ ಅನ್ನೋದರ ಸಂಪೂರ್ಣ ವರದಿಯನ್ನು ತೆಗೆದುಕೊಂಡು ಹೋಗಿ ಅವರ ಮುಂದೆ ಇಟ್ಟು ಒಂದು ಮಹತ್ವದ ಮೀಟಿಂಗ್ ಅನ್ನ ಕೂಡ ಮಾಡ್ತಿದ್ದಾರೆ. ಇದೆಲ್ಲದರ ನಡುವೆ ಮುಸುಕುದಾರಿ ವ್ಯಕ್ತಿ ಅದೇ ರೀತಿಯಾಗಿ ವಕೀಲರು ಇನ್ನು 15 ಪಾಯಿಂಟ್ ಅನ್ನು ತೋರಿಸ್ತೀವಿ, ಅಲ್ಲೂ ಕೂಡ ನೀವು ಶೋಧ ಕಾರ್ಯಾಚರಣೆಯನ್ನ ಮಾಡಬೇಕು ಅಂತೇಳಿ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಹಾಗಾಗಿ ಮುಸುಕುದಾರಿ ವ್ಯಕ್ತಿ ಹೇಳಿದಂತೆ ಇನ್ನು 15 ಪಾಯಿಂಟ್ ಅನ್ನ ಹುಡುಕ್ತಾರಾ ಅಥವಾ ಇಲ್ಲಿಗೆ ಉತ್ಖನನ ಕಾರ್ಯಾಚರಣೆ ಮುಗಿಸಿ ಬೇರೆ ಆಯಾಮದಲ್ಲಿ SIT ತನಿಖಾ ತಂಡ ತನಿಖೆಯನ್ನ ನಡೆಸುತ್ತಾ ಅನ್ನೋದನ್ನ ನಾಳೆ ಬೆಳಗ್ಗೆವರೆಗೂ ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ. ಈ ಧರ್ಮಸ್ಥಳದಲ್ಲಿ ಉತ್ಖನನ ಕಾರ್ಯ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ತನಿಖೆ ಇನ್ಫ್ಯಾಕ್ಟ್ ಪ್ರಾರಂಭವಾದ ದಿನಗಳಲ್ಲಿ ಧರ್ಮಸ್ಥಳದ ಭಕ್ತರಲ್ಲೂ ಕೂಡ ಇದ್ದ ಮನಸ್ಥಿತಿ ಅಂದರೆ ಆಯಿತು, ಅನೇಕ ವರ್ಷಗಳಿಂದ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಆಗ್ತಲೇ ಬರ್ತಾ ಇದೆ, ಆರೋಪಗಳು ಕೇಳಕ್ಕೆ ಸಿಗ್ತಲೇ ಇದೆ, ಇದೊಂದು ತನಿಖೆ ಆಗೋಗ್ಲಿ. ನಿಜಕ್ಕೂ ಈ ದೂರುದಾರ ಹೇಳ್ತಾ ಇರೋ ರೀತಿಯಲ್ಲಿ ನಿಗೂಢವಾಗಿ ಅನೇಕ ಹೆಣ್ಣು ಮಕ್ಕಳ ಅತ್ಯಾಚಾರ ಹಾಗೆ ಕೊಲೆ ಆಗೋಗಿದೆಯಾ, ಇದರ ಸತ್ಯಾಸತ್ಯತೆ ಹೊರಗೆ ಬಂದ್ಬಿಡ್ಲಿ ಅಂತ ಹೇಳಿ. ಆದರೆ ದಿನ ಕಳೆದಂತೆಲ್ಲ ಈ ಮನಸ್ಥಿತಿ ಬದಲಾಗ್ತಾ ಇದೆ. ಇನ್ನೆಷ್ಟು ಜಾಗ ತೋರಿಸ್ತಾನೆ, ಇನ್ನೆಷ್ಟು ಜಾಗ ಬಗೆಯೋದು, ಈತ ಹೇಳಿದಂತೆ ಶವಗಳ ರಾಶಿ ಸಿಗ್ತಾ ಇಲ್ಲ. ಸಿಗದೆ ಹೋದ್ಮೇಲೂ ಕೂಡ ಶೋಧ ಕಾರ್ಯವನ್ನು ಇನ್ನೆಷ್ಟು ದಿನ ಮುಂದುವರಿಸಬೇಕು ಅನ್ನೋ ಪ್ರಶ್ನೆಯನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಧರ್ಮಸ್ಥಳದ ಭಕ್ತರು ಹಾಗೆ ಹಿಂದೂ ಸಮಾಜದ ಮುಖಂಡರು, ಕಾರ್ಯಕರ್ತರು. ನಿಗೂಢ ವ್ಯಕ್ತಿ ಹೇಳಿದಂತೆ SIT ಹೀಗೇನೆ ಕುಣಿತಾ ಹೋದ್ರೆ, ಅಂದರೆ ತೋರಿಸಿದ ಜಾಗಗಳಲ್ಲೆಲ್ಲ ಉತ್ಖನನ ಮಾಡ್ತಾ ಹೋದ್ರೆ ಇದರ ಕೊನೆ ಅನ್ನೋದು ಯಾವಾಗ? ಇಡೀ ಧರ್ಮಸ್ಥಳ ಗ್ರಾಮಕ್ಕೆ ಗ್ರಾಮವನ್ನೇ ಬಗೆಯೋ ಹಂತಕ್ಕೆ ಹೋಗ್ಬಿಡ್ತಾರಾ? ಈ ರೀತಿ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಮೊದಲಿಗೆ 13 ಜಾಗ ಅಂತ ಹೇಳಲಾಯಿತು. ಆ 13 ಜಾಗ ಕಂಪ್ಲೀಟ್ ಆಗೋದ್ರ ಒಳಗೇನೆ ಹೆಚ್ಚುವರಿಯಾಗಿ ಮತ್ತೊಂದು 5-6 ಜಾಗ, ಒಟ್ಟು 20ಕ್ಕೂ ಹೆಚ್ಚು ಜಾಗಗಳನ್ನು ಬಗೆದಾಗಿದೆ. ಇಷ್ಟಾದ್ಮೇಲೂ ಕೂಡ ಪ್ರತಿದಿನವೂ ಹೊಸ ಜಾಗವನ್ನ, ಹೊಸ ಕತೆಗಳನ್ನು ಹೇಳ್ತಿದ್ದಾನೆ ಈ ಮುಸುಕುದಾರಿ ದೂರುದಾರ. ಅನಾಮಿಕಾ ಹೇಳಿದ ಜಾಗದಲ್ಲೆಲ್ಲ SIT ಉತ್ಖನನ ಮಾಡ್ತಾ ಇದೆ. 14 ದಿನ ಆಗೋಯ್ತು. 13ಕ್ಕೂ ಹೆಚ್ಚು ಜಾಗಗಳಲ್ಲಿ ಅಗೆದು ಬಗೆದು ಮಾಡಿದ್ರೂ ಕೂಡ ಮೂಳೆ ಸಿಗ್ಲೇ ಇಲ್ಲ. ಅನಾಮಿಕನನ್ನ ವಿಚಾರಣೆ ನಡೆಸಬೇಕಾಗಿತ್ತು. ಮೊದಲು ಆತನ ವಿಚಾರಣೆ ನಡೆಸಿ ನಂತರದಲ್ಲಿ ಉತ್ಖನನ ಮಾಡಬೇಕಾಗಿತ್ತು ಅನ್ನೋ ಅಭಿಪ್ರಾಯ ಇದೀಗ ಬಲವಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪನೇ ಸುಳ್ಳ ಹಾಗಾದ್ರೆ? ಇಷ್ಟರಲ್ಲಿ ಒಂದಾದ್ರೂ ಅಸ್ಥಿಪಂಜರ ಅಥವಾ ಮೂಳೆ ಸಿಗಬೇಕಾಗಿತ್ತಲ್ಲ ಹೆಣ್ಣು ಮಗಳದ್ದು. ಶವಾಹೂತ ಕೇಸ್ನಲ್ಲಿ ಇದೀಗ ಅನಾಮಿಕನ ಹೇಳಿಕೆಗಳು ಸತ್ಯಾನ ಸುಳ್ಳ ಅಂತ ತಿಳಿದುಕೊಳ್ಬೇಕಂದ್ರೆ ಆತನ ಮಂಪರು ಪರೀಕ್ಷೆ ಆಗಲಿ ಅಂತ ಹೇಳಿ ಆಗ್ರಹ ವ್ಯಕ್ತವಾಗ್ತಾ ಇದೆ. 16 ಜಾಗಗಳನ್ನು ಮತ್ತೆ ತೋರಿಸಿ ಅದನ್ನ ಉತ್ಖನನ ಮಾಡಿ ಅಂತ ಈತ ಹೇಳಿರೋದ್ರಿಂದ ಈ ಹಿಂದಿನ ಜಾಗಗಳಲ್ಲಿ ಉತ್ಖನನ ಮಾಡಿರೋದು ವಿಫಲವಾದ ಬೆನ್ನಲ್ಲೇ ಈತನ ಮಂಪರು ಪರೀಕ್ಷೆಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಬ್ರೈನ್ ಮ್ಯಾಪಿಂಗ್ ನಡೆಸೋಕೆ ಕೋರ್ಟ್ಗೆ ಅರ್ಜಿ ಸಲ್ಲಿಸುತ್ತಾ SIT ಉತ್ಖನನ ವೈಫಲ್ಯ ಸೇರಿದಂತೆ ಇತರೆ ಮಾಹಿತಿಯನ್ನ ಕೋರ್ಟ್ಗೆ ನೀಡಿ ಈತನ ವಿಚಾರಣೆಯನ್ನೇ ಪ್ರಾರಂಭ ಮಾಡುತ್ತಾ SIT. ಕುತೂಹಲ ಇದೆ. ಈತನ ಪ್ರಾರಂಭಿಕ ಹೇಳಿಕೆ, ನಂತರದ ಹೇಳಿಕೆ, ಇದರಲ್ಲಿ ಗೊಂದಲಗಳಿದೆ. ನಿಖರ ಮಾಹಿತಿಯನ್ನ ಪಡೆಯೋಕೆ ಹಾಗಾದ್ರೆ ಮಂಪರು ಪರೀಕ್ಷೆ ಒಂದೇ ಆಪ್ಷನ್ ಆಗಿ ಉಳಿದುಕೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ಇನ್ನು ಧರ್ಮಸ್ಥಳ ಒಂದು ರೀತಿಯಲ್ಲಿ ಹೆಂಗಾಗಿದೆ ಅಂದರೆ ನೆವರ್ ಎಂಡಿಂಗ್ ಸೀರಿಯಲ್.
ಅನೇಕ ಸಂಚಿಕೆಗಳುಳ್ಳ ಧಾರಾವಾಹಿ ರೀತಿಯಲ್ಲಿ ಆಗಿ ಹೋಗಿದೆ. ಇವತ್ತು 14ನೇ ದಿನ. 6ನೇ ಪಾಯಿಂಟ್ನಲ್ಲಿ ಶವ ಸಿಕ್ಕಿದ್ದು ಬಿಟ್ರೆ ಧರ್ಮಸ್ಥಳದಲ್ಲಿ ನೆಲ ಅಗದಾಗ ಸಿಗ್ತಾ ಇರೋದು ಬರೀ ಮಣ್ಣು ಮಾತ್ರ. ಇದರ ಮಧ್ಯೆ ಈ ಧಾರಾವಾಹಿಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಇದೀಗ ಮತ್ತೊಬ್ಬ ವ್ಯಕ್ತಿ ಈ ಪ್ರಕರಣದಲ್ಲಿ ಎಂಟ್ರಿ ಪಡೆದಿದ್ದಾನೆ. ಹೀಗಾಗಿ ಈ ಧಾರಾವಾಹಿ ಮತ್ತಷ್ಟು ದಿನ ನಡೆಯೋ ಸಾಧ್ಯತೆ ಕಂಡು ಬರ್ತಾ ಇದೆ. ಎರಡು 2009ರಲ್ಲಿ ಇದೇ ಜಾಗದಲ್ಲಿ ಶವ ಹೂತಿದ್ದರು. ಧರ್ಮಸ್ಥಳ ಗ್ರಾಮಸ್ಥ ತುಕಾರಾಂ ಬಾಬ್ ದುರ್ಬೀನು ಹಾಕಿ ಹುಡುಕಿದ್ರು, ಜಿಪಿಆರ್ ತರಿಸಿದ್ರು, ಧರ್ಮಸ್ಥಳದಲ್ಲಿ ಬುರುಡೆ ಅಲ್ಲ, ಸಣ್ಣ ಮೂಳೆ ಕೂಡ ಸಿಗುತ್ತಿಲ್ಲ. ಆದ್ದರಿಂದ ಧರ್ಮಸ್ಥಳದ ಮೇಲೆ ಗೂಬೆ ಕೂರಿಸುತ್ತಿರೋ ವಿರೋಧಿಗಳಿಗೆ ಸೋಲು ಪಕ್ಕ ಎನ್ನಲಾಗುತ್ತಿದೆ. ಇದೇ ಗ್ಯಾಪ್ ನಲ್ಲಿ ಹೊಸದೊಂದು ಆರೋಪ ಕೇಳಿ ಬಂದಿದೆ. ಧರ್ಮಸ್ಥಳ ನಿವಾಸಿ ತುಕಾರಾಂ ಎಂಬಾತ ಎಸ್ಐಟಿ ಎದುರು ಹಾಜರಾಗಿ 13ನೇ ಜಾಗದಲ್ಲಿ ಶವ ಹೂತಿದ್ದು ನೋಡಿದ್ದೇನೆ ಎಂದು ಹೇಳಿದ್ದಾನೆ. ನೋಡಿದ್ದು ಹೌದಾ ಅಂತ ಕೇಳಿದ್ರು. ಹೌದಾ ಅಂತ ಹೇಳಿದೆ. ಅದಕ್ಕೆ ಅದು ಪಕ್ಕ ನೋಡಿದ್ರಲ್ಲ, ಹೌದು ನೋಡಿದೆ, ಅದನ್ನು ತೋರಿಸ ಅಂತ ಅಂದರು. ತೋರಿಸ್ತೇವೆ, ನೀವು ಯಾವಾಗ ಕರೀತೀರ ನಮ್ಮನ್ನು ಅವಾಗ ನಾವು ತೋರಿಸ್ತೇವೆ ಅಂತ ಹೇಳಿದೆ. ಎಲ್ಲಿ ಸ್ಪಾಟ್ ಅಂತ ಹೇಳಿ ನಾವು ತೋರಿಸ್ತೇವೆ ಅಂತ ಹೇಳಿದೆ. ನಾನು ಬೇರೆ ಬೇರೆ ಜಾಗಗಳನ್ನ ತೋರಿಸ್ತೀನಿ. ಸೊ ಈಗ ಈ ಮುಸುಕುದಾರಿ ವ್ಯಕ್ತಿ ಆತ ತೋರಿಸ್ತಿರುವಂತ ಜಾಗಗಳು, ಅದನ್ನ ಬಿಟ್ಟು ನೀವು ಬೇರೆ ಜಾಗವನ್ನ ತೋರಿಸ್ತೀರಾ? ಹೌದೌದು, ಅವರಿಗೆ ನನಗೆ ಸಂಬಂಧ ಇಲ್ಲ. ಅದು ಸಂಬಂಧ ಇಲ್ಲ 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 ಆ ಮುಸುಕುದಾರಿದು ನನಗೆ ಸಂಬಂಧ ಏನಿಲ್ಲ. ಅವರ ಇದರಲ್ಲಿ ಎಲ್ಲಿ ಹಾಕಿದ್ದಾರೆ ಏನಂತ ನಾನು ನೋಡಿಲ್ಲ, ಇದು ಮಾಡಿಲ್ಲ. ನಾನು ನನ್ನ ಕಣ್ಣಾರೆ ನೋಡಿದನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ಹೆಣ್ಣಿನ ಶವವೋ ಪುರುಷನ ಶವವೋ ಗೊತ್ತಿಲ್ಲ. ನೀವು ಯಾವ ಜಾಗದಲ್ಲಿ ನೋಡಿದ್ರಿ ಅಂತ ಕೇಳ್ತಿಲ್ಲ, ಏನ್ ನೋಡಿದ್ರಿ ಯಥಾವತ್ತಾಗಿ ಅದನ್ನ ಹೇಳ್ಬೋದಾ? ನಾವು ನೋಡಿದೊಂದು ಬಾಡಿ ಹಾಕಿದ್ದು, ಮಣ್ಣು ಮೇಲೆ ಹಾಕಿದ್ದು, ಗುಂಡಿ ತೆಗಿತಾ ಇದ್ರು, ಮೇಲೆ ಮಣ್ಣು ಮೇಲೆ ಇಟ್ಟಿದ್ರು ಗುಂಡಿಗೆ ಹಾಕ್ಲಿಕ್ಕೆ ಅಂತೇಳಿ ಹಾಕಿದ್ದನ್ನು ನೋಡಿದ್ದೇನೆ. ಹೆಣ್ಣ ಗಂಡ ಅಂತ ನಾನು ನೋಡಿಲ್ಲ. ನಾವು ಹತ್ತಿರದಿಂದ ಹೋಗಿ ನೋಡ್ಲಿಕ್ಕೆ ಯಾಕೆ ಏನು ಅಂತ ಕೇಳಲಿಕ್ಕೆ ಅಂದ್ರೆ ನಾವು ಹೋಗೋದಿಲ್ಲ. ಯಾಕೆ ಸುಮ್ಮನೆ ನಮ್ಮ ಮೇಲೆ ನಾವು ಹಾಕೊಳ್ಳೋದು ಅಂತೇಳಿ. ಅದಕ್ಕೆ ಈಗ ಅಂದರೆ ಈಗ ತನಿಖೆಯವರು ಬಂದಿರಲ್ಲ ಏನಂತ ಹೇಳು ಅಂತ ಹೇಳಿ ನಾವು ಬಂದಿದ್ದು ಅಷ್ಟೇ. ಆ ಜಾಗ ನಿಮ್ಗೆ ಈಗ ಈಗಲೂ ನೆನಪಿದೆಯಾ? ನೆನಪುಂಟು. ಎಷ್ಟು ವರ್ಷದ ಹಿಂದೆ ನಡೆದಂತ 2009 ಇಶ್ಯೂಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರ ಸಮ್ಮುಖದಲ್ಲಿ ನಡೆದಿದ್ದಲ್ಲ. 3-4 ಜನ ಇದ್ರು ಅಂತ ಹೇಳ್ತಿದ್ರಿ. ಗ್ರಾಮ ಪಂಚಾಯತ್ ಅಧಿಕಾರಿಗಳ ಸಮಕ್ಷದಲ್ಲಿ ಆಗ್ತಿತ್ತ ಅಥವಾ ಹೇಗೆ? ಸರ್ ಆ ಥರ ಇದ್ದರೆ ಒಂದು ಪೊಲೀಸ್ ಬೇಕು, ಡಾಕ್ಟರ್ ಬೇಕು, ಅಲ್ಲಿ ಆ್ಯಂಬುಲೆನ್ಸ್ ಬೇಕು, ಅದರಲ್ಲಿ ಎಲ್ಲ ತಗೊಂಡು ಬರಬೇಕು. ಒಂದು ಗಾಡಿ ಬಂದು ನಿಂತು ಅದನ್ನು ತಗೊಂಡು ಹೋಗಿ ಹಾಕಿದರೆ ಯಾವುದು ಪಂಚಾಯತಿಂದ ಹಾಕಿದಾರಾ ಯಾವುದ್ರಲ್ಲಿ ಹಾಕಿದಾರಾ ನಮಗೇನು ಗೊತ್ತಿಲ್ಲ. ಪಂಚಾಯತಿ ಹಾಕಿದ್ರೆ 6 ಡಾಕ್ಯುಮೆಂಟ್ಸ್ ಇರ್ಬೋದಲ್ಲ ಹಾಕಿದ್ದಿದ್ದೆ. ದಿನಕ್ಕೊಬ್ಬ ದೂರುದಾರ ಬಂದು ಶವ ತೋರಿಸ್ತೇನೆ ಎನ್ನುತ್ತಿದ್ದಾರೆ. ಅಸ್ಥಿಗಳು ಸಿಕ್ಕರೆ ಬೇರೆ ಕತೆ, ಇಲ್ಲದಿದ್ದರೆ ಧರ್ಮಸ್ಥಳದಲ್ಲಿ ಇಂಗು ಗುಂಡಿಗಳು ಹೆಚ್ಚಾಗಿ ಅಂತರ್ಜಾಲ ಪ್ರಮಾಣ ಏರಿಕೆಯಾಗೋದಂತೂ ಪಕ್ಕ. ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ವೆಲ್ಕಮ್ ಬ್ಯಾಕ್. ಮುಸುಕುದಾರಿ ಶವ ಹೂತಾಕಿದ್ದನ್ನ ನೋಡಿದ್ದೇನೆ ಅಂತ ಮೃತ ಸೌಜನ್ಯ ಮಾವ ಪುರಂದರಗೌಡ ಇವತ್ತು ಹೇಳಿಕೆ ನೀಡಿದ್ದಾರೆ. ಆತ ತಳ್ಳೋ ಗಾಡಿಯಲ್ಲಿ ಶವ ತಂದು 1ನೇ ಪಾಯಿಂಟ್ನಲ್ಲಿ ಹೂತಿದ್ದನ್ನ ನಾನೇ ನೋಡಿದ್ದೀನಿ ಅಂತ ಹೇಳಿ ಈತ ಹೇಳಿಕೆ ನೀಡಿರೋದು ಪ್ರಕರಣಕ್ಕೆ ಮತ್ತಷ್ಟು ಟ್ವಿಸ್ಟ್ ನೀಡೋ ಸಾಧ್ಯತೆ ಕಂಡು ಬರ್ತಾ ಇದೆ. ಸೌಜನ್ಯ ಮಾವ ಆಗಿರುವಂತ ಪುರಂದರಗೌಡ ಅವರೇ, ಈಗ ನೀವು SIT ಕಚೇರಿಗೆ ಏನಕ್ಕೆ ಬಂದಿದ್ದೀರಿ, ಏನನ್ನ ಮಾಹಿತಿ ಕೊಡೋದಕ್ಕೆ ಬಂದಿದ್ದೀರಿ? ನಾವು ಮೊನ್ನೆ ಕಂಪ್ಲೇಂಟ್ ಒಂದು ಕೊಟ್ಟಿದ್ವಿ ಸರ್ ಧರ್ಮಸ್ಥಳ ಸ್ಟೇಷನಲ್ಲಿ. SIT ಆಫೀಸಲ್ಲೂ ಮೊನ್ನೆ ಹೇಳಿದ್ವಿ, ಅವರು ಧರ್ಮಸ್ಥಳ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದರು. ಹಾಗೆ ಸರ್ ಒಂದು ಹಿಂಬಾರ ಕೊಡಿ ಸರ್, ಇಲ್ಲ ಕಂಪ್ಲೇಂಟ್ ತೊಗೊಳ್ಳಲ್ಲ ಅಂತ ಹೇಳಿದ್ದೆ. ಸರಿ, ಅದಕ್ಕೆ ನಮ್ಮ ಮುಖ್ಯಸ್ಥರು ಪ್ರಣಮ್ ಮೋಹಂತಿ ಸರ್ ಅವರು ಒಂದು ಹಿಂಬಾರ ಲೆಟ್ರ್ ಅಲ್ಲಿ ಕೊಡೋಕ್ಕೆ ಹೇಳಿದ್ರು. ಕೊಟ್ಟಿದ್ದನ್ನು ತೊಗೊಂಡು ಹೋಗಿ ಸ್ಟೇಷನಲ್ಲಿ ತೋರಿಸಿದ ಮೇಲೆ ಅವಾಗಲೂ ಅಂದರು, ನೀವು SITಯಲ್ಲಿ ಅಲ್ಲೇ ಕಂಪ್ಲೇಂಟ್ ಕೊಡಿ ಅಂದರು. ಸರ್ ಅಲ್ಲೇ ಹೇಳಿದ್ದು ಸರ್, ನೋಡಿ ಲೆಟ್ರ್ ಇದೆ ನೋಡಿ ಸರ್ ಅಂತ ಹೇಳಿದ್ವಿ. ಆಮೇಲೆ ಅಲ್ಲಿಂದ ರಿಜಿಸ್ಟರ್ ಮಾಡ್ಕೊಂಡ್ರು ಸರ್. ಈಗ ಏನಂತ ಸಾಕ್ಷಿ ಹೇಳೋದಕ್ಕೆ ಬಂದಿದ್ದೀರಿ? ಅಲ್ಲೀಗ ನೇತ್ರಾವತಿಯಲ್ಲಿ ಹೆಣ ಊತ ಹಾಕಿರುವಂಥದ್ದು ನಾನು ಅಂಗಡಿಲಿರುವಾಗ ಕೆಲವು ಸಮಯದಲ್ಲಿ ನೋಡಿದ್ದೀನಿ ಸರ್. ಯಾವಾಗ? ಅದು ನಾನು 2003ರಿಂದ ಅಂಗಡಿಯಲ್ಲಿದ್ದೆ, 2017 ತನಕ. ಸುಮಾರು 2010 ಕೆಳಗಿರ್ಬೋದು ಸರ್.
ಅದಂದರೆ ನಾವು ಇಂಥ ಟೈಮ್ ಅಂತ ಯಾವುದನ್ನು ಫೈಂಡ್ ಔಟ್ ಮಾಡಿ ಬರ್ಕೊಂಡಿರಲಿಲ್ಲ. ನಮಗೆ ಅದರ ಅವಶ್ಯಕತೆ ಇರಲಿಲ್ಲ. ಅಂದರೆ ನಾವು ಹೇಳೋ ಪರಿಸ್ಥಿತಿ ಇಲ್ಲ, ಅಲ್ಲಿ ಏನಿದ್ರು ನಾವು ಹೇಳುವಂಗಿಲ್ಲ. ಓಕೆ, ಈಗ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. 13ನೇ ಪಾಯಿಂಟಲ್ಲಿ ಸದ್ಯಕ್ಕೆ ಏನು ಸಿಕ್ಕಿಲ್ಲ, ಇನ್ನೂ ಕೂಡ ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಈಗ ನೀವು ಯಾವ ರೀತಿಯಾಗಿ ಆ ಸಾಕ್ಷಿಗಳನ್ನ ಕೊಡೋದಕ್ಕೆ ಮುಂದಾಗ್ತಿದ್ರಿ, ಅಥವಾ ನೀವೇ ಜೀವಂತ ಸಾಕ್ಷಿನ ಅಥವಾ ಹೇಗೆ? ಅಲ್ಲಿ ತುಂಬ ಡೆವಲಪ್ಮೆಂಟ್ ಆಗಿದೆ. 2018-19ರಲ್ಲಿ ಒಂದ್ಸಲ ಜೋರಾಗಿ ಮಳೆ ಬಂದಿತ್ತು ಸರ್. ಆವಾಗ ಅಲ್ಲಿ ತುಂಬ ಮಣ್ಣು ಕೊಚ್ಚಿ ಹೋಗಿತ್ತು. ಆಮೇಲೆ ಅಲ್ಲಿ ಇವಾಗ ಡ್ಯಾಮಿನ ಮೇಲ್ಗಡೆಯಿಂದ ಈಗ ಕಲ್ಲು ಕಟ್ಟಿ ದಂಡೆ ಥರ ಮಾಡಿದ್ದಾರೆ. ಆದ ಕಾರಣ ಈಗ ಆ ಜಾಗ ಅಲ್ಲಿ ಹೇಗಿದೆ ಅಂತ ಹೇಳಿಕ್ಕೆ ಬರೋದು. ಮುಂಚೆ ಜಾಗಕ್ಕೆ ಈಗ ಜಾಗ ತುಂಬ ವ್ಯತ್ಯಾಸ ಇದೆ ಸರ್. ಈಗ SIT ಬಂದಿದ್ದಾರೆ ಅಂತ ಹೇಳಿದ್ರಿ. ಈಗ SIT ಫಾರ್ಮ್ ಆಗಿದ್ದು ಹೇಗೆ? ಆತ ಒಬ್ಬ ಮುಸುಕುದಾರಿ ವ್ಯಕ್ತಿ ಬಂದು ನಾನೇ ಹೂತಾಕಿದ್ದೀನಿ ಅಂತೇಳಿ ಆತ ಬಂದಾದ್ಮೇಲೆ ಆತ ಹೇಳ್ಕೊಂಡಾದ್ಮೇಲೆ ಇದೆಲ್ಲವೂ ಕೂಡ ಬಂದಿದ್ದು. ಅದೇ ಥರ ನೀವು ಬರ್ಬೋದಿತ್ತಲ್ಲ ಅಂತ ನಾನು ನಿಮ್ಮ ಹತ್ರ ಫಸ್ಟ್ ಟೈಮ್ ಹೇಳಿದ್ದೇನೆ. ನಮ್ಮ ಮನೆಯಿಂದನೇ ಆಗಿ ಹೇಳ್ಕೊಟ್ಟಿದ್ರು. 2012ರಲ್ಲಿ ಸೌಜನ್ಯದ ಅತ್ಯಾಚಾರ ಕೊಲೆ ಆಯಿತು. ಆವಾಗ ಸೌಜನ್ಯನ ಕೊನೆಯದಾಗಿ ಮಾತಾಡಿದ್ರೆ ನಾವು ನಮ್ಮನ್ನು ಇನ್ನು ನಮ್ಮ ಅಕ್ಕ 3 ಜನ ಮಾತಾಡಿದ್ವಿ. ಅವಳನ್ನು ನಾನು ಕೊನೆಯದಾಗಿ ಅಲ್ಲಿ ನೋಡಿದ್ದೆ. ಆಮೇಲೆ ಮರುದಿವಸ ಕೂಡ ರಾಜ್ಯದಲ್ಲಿ ಮಳೆ ಮುಂದುವರೆದಿದೆ. ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಅನಾಹುತ ಆಗಿದೆ ಇದನ್ನ ಕ್ವಿಕ್ಕಾಗಿ ಗಮನಿಸೋಣ ಕರ್ನಾಟಕ ಎಕ್ಸ್ಪ್ರೆಸ್ನ ರೈನ್ ಎಕ್ಸ್ಪ್ರೆಸ್ನಲ್ಲಿ. ಯಾದಗಿರಿಯಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದ್ದು ಶಹಾಪುರ ತಾಲೂಕಿನ ಹತ್ತಿಗೂಳೂರಿನಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ಹಾಸ್ಟೆಲ್ ಜಲಾವೃತವಾಗಿದೆ. ಅದೇ ನೀರು ದಾಟಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗೋ ಪರಿಸ್ಥಿತಿ ಇದೆ. ಮಳೆಗಾಲದಲ್ಲಿ ಭದ್ರಾವತಿ ಜನರಿಗೆ ಆತಂಕ ತಪ್ತಾ ಇಲ್ಲ. ಪ್ರತಿ ವರ್ಷ ಪ್ರವಾಹದ ಭೀತಿ ಖಾಯಂ ಆಗ್ಬಿಟ್ಟಿದೆ. ಭದ್ರಾ ಡ್ಯಾಂನಿಂದ ನೀರು ಹರಿಸಿದ್ರೆ ಸೇತುವೆ ಮುಳುಗಡೆ ಆಗುತ್ತೆ. ಬಸ್ ಸ್ಟ್ಯಾಂಡ್ ಸರ್ಕಲ್ಗೆ ನೀರು ನುಗ್ಗುತ್ತೆ. ದೇವನಹಳ್ಳಿ ತಾಲೂಕಿನ ಮಲ್ಲೇನಹಳ್ಳಿಯಿಂದ ದೇವನಾಯಕನಹಳ್ಳಿ ರಸ್ತೆಗೆ ಹೋಗುವ ಮಾರ್ಗ ಹಾಳಾಗಿದ್ದು ಜನ ಪರದಾಡುವಂತಾಗಿದೆ. ಹಲವು ದಶಕಗಳಿಂದ ಡಾಂಬರೇ ಕಾಣದ ರಸ್ತೆ ಕೆಸರು ಗದ್ದೆಯಂತಾಗಿದೆ. ರಸ್ತೆ ಸರಿ ಮಾಡದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಜನ ಎಚ್ಚರಿಸಿದ್ದಾರೆ. ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ ಆಗ್ತಾ ಇದೆ. ಭೀಮಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಇದರಿಂದ ಯಾದಗಿರಿಯ ಗುರು ಸುಣಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ 9 ಕ್ರಸ್ಟ್ ಗೇಟ್ ಮೂಲಕ 60,000 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗ್ತಿದ್ದು ನದಿ ಪಾತ್ರದ ರೈತರಲ್ಲಿ ಪ್ರವಾಹದ ಆತಂಕ ಹೆಚ್ಚಾಗಿದೆ. ಜೆಸಿ ಶಿವಮೊಗ್ಗ ವತಿಯಿಂದ ನಡೆದ ವಿಭಿನ್ನ ಕೆಸರುಗದ್ದೆ ಆಟೋಟ ಸ್ಪರ್ಧೆ ನಡೆಸಲಾಯಿತು. 100ಕ್ಕೂ ಹೆಚ್ಚು ಸ್ಪರ್ಧಿಗಳು ಕೆಸರಿನಲ್ಲಿ ಆಡಿ ಕುಣಿದು ಕುಪ್ಪಳಿಸಿದರು. ಧರ್ಮಸ್ಥಳದಲ್ಲಿ ಈ ಶವ ಹೂತಿದ್ದಾರೆ ಎನ್ನಲಾದ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಲೇ ಇದೆ. ಮುಸುಕುದಾರಿ ಹೇಳಿದ ಕಡಿಯಲ್ಲೆಲ್ಲ ಬಗೆದ್ರೂ ಕೂಡ ಅಸ್ಥಿ ಸಿಗ್ತಾ ಇಲ್ಲ. ಅದರಿಂದ ಕಾಂಗ್ರೆಸ್ ನಾಯಕರೇ ಇದೀಗ ಸಿಡಿದೆದ್ದಿದ್ದಾರೆ. ಸರ್ಕಾರವನ್ನೇ ಬಕ್ರ ಮಾಡಿದ್ನ ಮುಸುಕುಧಾರಿ. ಮಾಸ್ಕ್ ಮ್ಯಾನ್ ಬಗ್ಗೆ ಕಾಂಗ್ರೆಸ್ಸಿಗರ ಪರೋಕ್ಷ ಕಿಡಿ. ಧರ್ಮಸ್ಥಳದಲ್ಲಿ ಮುಸುಕುಧಾರಿ ಹೇಳಿದ ಕಡೆಯಲ್ಲೆಲ್ಲ ನೆಲ ಬಗೆಯಲಾಗ್ತಾ ಇದೆ. ಆದರೆ ಕಳೆಬರ ಮಾತ್ರ ಸಿಗ್ತಾ ಇಲ್ಲ. ಆದ್ದರಿಂದ ಮಾಸ್ಕ್ ಮ್ಯಾನ್ ಬಗ್ಗೆ ಕಾಂಗ್ರೆಸ್ಸಿಗರು ಪರೋಕ್ಷವಾಗಿ ಕಿಡಿಕಾರ್ತಾ ಇದ್ದಾರೆ. ಕೆಲವರ ಮಾತು ಕೇಳಿ SIT ರಚನೆ ಮಾಡಿದ್ವಿ, ಏನಂದ್ರೆ ಏನು ಲಾಭ ಆಗಲಿಲ್ಲ ಅನ್ನೋ ರೀತಿಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ. ಯಾವ ರೀತಿಯಾಗಿ ಅದನ್ನ ಬಿಂಬಿಸಿದ್ರು, ತೋರಿಸಿದ್ರು, ಅದ್ರ ಬಗ್ಗೆ ಮತ್ತು ಅನೇಕ ಗಣ್ಯ ವ್ಯಕ್ತಿಗಳು, ಅನೇಕ ಸಂಘಟನೆಗಳು ಎಲ್ಲರೂ ಕೂಡ ಬಹಳ ದೊಡ್ಡ ಇದು ಒಂದು ಭಯಾನಕವಾದಂಥ ಇಲ್ಲಿ ಪ್ರಕರಣಗಳು ನಡೆದಿದೆ ಮತ್ತು ಯಾವ ಒಂದು ಸ್ಪಷ್ಟತೆಯಿಂದ ಅವರು ಹೇಳ್ತಾ ಇದ್ರು, ಅದನ್ನು ನೋಡಿ ಅಂತಿಮವಾಗಿ ಸರ್ಕಾರಕ್ಕೆ ಮತ್ತು ಧರ್ಮಸ್ಥಳದವರು ಕೂಡ SIT ಆಗಲಿ ಅವರು ಕೂಡ ಹೇಳಿದರು. ಸರ್ಕಾರ ಅದನ್ನು ತೀರ್ಮಾನ ಮಾಡಿ SIT ರಚನೆ ಮಾಡಿದೆ. ಈಗ ಕಾನೂನುಬದ್ಧವಾಗಿ ನಾವು ನಡ್ಕೊಂಡು ಹೋಗಿದ್ದೀವಿ. ಎಲ್ಲಿಗೂ ಏನೂ ಸಿಗ್ತಾ ಇಲ್ಲ, ಇದುವರೆಗೂ ಏನೂ ಸಿಕ್ಕಿಲ್ಲ. 13ನೇ ಪಾಯಿಂಟ್ ಬಳಿಕ ಉತ್ಖನನ ಸ್ಥಗಿತ. ಧಾರ್ಮಿಕ ಕ್ಷೇತ್ರ ಇವತ್ತು ಧರ್ಮಸ್ಥಳ ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ಏನು ಉತ್ತರ ಕಾಶಿ ಅಂತ ಹೇಳಿ ಇವತ್ತು ಫೇಮಸ್ ಆಗಿದೆ. ಧರ್ಮಸ್ಥಳ ದೇವಸ್ಥಾನಕ್ಕೂ ವೀರೇಂದ್ರ ಹೆಗ್ಗಡೆಯವರಿಗೂ ಯಾವುದೇ ಇದಾಗಬಾರ್ದು, ಅಪಪ್ರಚಾರ ಬರಬಾರ್ದು. ಆ ಕ್ಷೇತ್ರವನ್ನು ಉಳಿಸ್ಕೋಬೇಕು, ಆ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರಬಾರ್ದು ರೀತಿಯಲ್ಲಿ ಕೆಲಸ ಆಗಬೇಕು ಅನ್ನೋದು ಎಲ್ಲರ ಒತ್ತಾಯ ಇದೆ. ಅದರಿಂದ ನಾವು ಇವತ್ತು ಅದು ಮುಂದೆ ಆದಷ್ಟು ಬೇಗ 13 ಆದ ನಂತರ ನಿಲ್ಲಿಸಿಬಿಟ್ಟು ಮುಂದೆ ಮುಖ್ಯಮಂತ್ರಿಗಳು ಸದನದಲ್ಲಿ ಉತ್ತರಿಸೋಕ್ಕೆ ಅವಕಾಶ ಇದೆ. ಮುಸುಕುದಾರಿಗೂ ಶಿಕ್ಷೆ ಆಗಬೇಕು. ಇವ್ರಿಗೆ ನಾಚಿಕೆ ಆಗಬೇಕು, ಇವ್ರಿಗೆ ವಿರೋಧ ಪಕ್ಷದವರಿಗೆ. ಅಲ್ಲರೇ ನಾವು ಮಾಡೋದಾಗಿದ್ದರೆ ಏನೋ ಹೇಳ್ಬೋದದ್ದು. ಇವತ್ತು ಒಬ್ಬ ವ್ಯಕ್ತಿ ಅನಾಮಿಕ ಒಂದು 100 ಹೆಣವನ್ನು ಹೂತಿದ್ದೀನಿ, ನಮಗೆ ಆದೇಶ ಕೊಡಬೇಕಂತ ಕೋರ್ಟಿಂದ ಆದೇಶ ಬಂದಾಗ ಸರ್ಕಾರ ಏನು ಮಾಡ್ಬೇಕು ಹೇಳಿ?
ಅಲ್ವಾ? ಗೊಂದಲಗಳನ್ನು ಹೋಗಲಾಡಿಸಿಗೆ ಒಂದು SIT ಹಾಕಿದ್ದಾರೆ. SITಯಲ್ಲಿ ಏನು ಬರುತ್ತೆ ಆಧಾರ ಇಟ್ಕೊಳ್ತೀವಿ. ಹಂಗಂತೇಳಿ ಇವತ್ತು ಅವನು ಬಿಡೋಕ್ಕಾಗೋದಲ್ಲ. ಯಾರು ಅನಾಮಿಕ ಇದ್ದಾನೆ, ಅವನು ಎಲ್ಲಿಂದ ಬಂದ, ಯಾರು ಕಳಿಸಿದ್ರು, ಏನು ಆಗಿದೆ ಅಂತೇಳಿ ಅವನು ಇದಾದ ಮೇಲೆ ತನಿಖೆ ಆಗಬೇಕು. ಅವನಿಗೂ ಶಿಕ್ಷೆ ಆಗಬೇಕಲ್ಲ. ಅವನು ಯಾವ ಕಡೆಯಿಂದ ಬಂದಿದ್ದಾನೆ, ಯಾರು ಅವನು ಒತ್ತಡ ಹಾಕಿದ್ದಾರೆ, ಯಾರು ಅವನಿಗೆ ಕೋರ್ಟಿಗೆ ಹೋಗಿ ಕೇಳಿದ್ದಾರೆ, ಇವೆಲ್ಲವನ್ನ ತನಿಖೆ ಆಗಬೇಕು. ಅದ್ರ ಬಗ್ಗೆನೂ ಮಾತಾಡಿದ್ದೇವೆ. ತಿಮರೋಡಿ ರಗಳೆ ಬೆನ್ನಲ್ಲೇ SIT ರಚನೆ. ದೊಂಬಿ ಯಾರು ಕಮ್ಮರಡಿನ ಯಾರು ಇದಲ್ಲ ಅವರೆಲ್ಲ ಸೇರಿಕೊಂಡು ತಿಮ್ಮರಡಿ ಅವರೆಲ್ಲ ಸ್ವಲ್ಪ ಗಲಾಟೆ ಮಾಡಿ ರಗಳೆ ಆದಮೇಲೆ ಇದನ್ನು ಸಹಜವಾಗಿ SITಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದನ್ನು ನಾವು ಮುಂದುವರಿಸಿಕೊಳ್ಳೋದಂಥದ್ದು ಏನಿಲ್ಲ. ಅದನ್ನು ವರದಿಯಲ್ಲಿ ಇವತ್ತು ನಾಳೆ ಕೊಡ್ತಾರೆ. ಆಮೇಲೆ ನಾವು ಅದನ್ನು ನಿಲ್ಲಿಸೋದು. ಧರ್ಮಾಧಿಕಾರಿಗಳ ವಿರುದ್ಧ ಮಾಡಿದ ಷಡ್ಯಂತ್ರ. ಆ ಬುರುಡೆಗಳನ್ನು ತಗೊಂಡು ಬಂದು ಸೆನ್ಸೇಷನ್ ಕ್ರಿಯೇಟ್ ಮಾಡುವಂಥ ಪ್ರಯತ್ನ ಇದೆಯಲ್ಲ, ಅದು ಹೇಗೆ ಅಂತಂದರೆ ಸಮಾಜದಲ್ಲಿ ಎಲ್ಲರೂ ಗಾಬರಿ ಆಗಿಬಿಡಬೇಕು, ಏನೋ ನಡೆದುಬಿಟ್ಟಿದೆ ಇಲ್ಲಿ ಅನ್ನೋದನ್ನು ಅಂದ್ಕೊಳ್ಬೇಕು ಅನ್ನೋ ಥರ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿ ಧರ್ಮಸ್ಥಳದಿಂದ ಯಾರು ಅಲ್ಲಿನ ಧರ್ಮಾಧಿಕಾರಿಗಳಿದ್ದಾರೋ ಅವರು ಆ ಪೀಠವನ್ನು ಬಿಟ್ಟು ಹೋಗಬೇಕು, ಇಡೀ ಧರ್ಮಸ್ಥಳವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಭಾವಿಸುವಂಥ ಅನೇಕರು ಸೇರ್ಕೊಂಡು ಮಾಡಿದ ಷಡ್ಯಂತ್ರ ಇದು ಅಂತ ಎಂಥವನಿಗೂ ಗೊತ್ತಾಗ್ತಿತ್ತು. ಪವಿತ್ರ ಕ್ಷೇತ್ರಗಳಲ್ಲಿ ಆತ್ಮಹತ್ಯೆಗಳು ಬಲು ಕಾಮನ್. ನೀವು ಧರ್ಮಸ್ಥಳ ಬೇಡ, ಯಾವುದಾದ್ರೂ ಪವಿತ್ರ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಪ್ರತಿ ತಿಂಗಳು ಅಥವಾ ವರ್ಷಕ್ಕೆ ಎಷ್ಟು ಜನ ಅನ್ಐಡೆಂಟಿಫೈಡ್ ಡೆತ್ ಆಗಿರುತ್ತೆ ಅಂತ ಕೇಳಬೇಕು. ಯಾಕೆ ಅಂತಂದರೆ ಪವಿತ್ರ ಕ್ಷೇತ್ರಗಳಲ್ಲಿ ಸಾಯೋದ್ರಿಂದ ಒಳಿತಾಗುತ್ತೆ ಅಂತ. ಲವ್ ಫೇಲಿಯರ್ ಆದವನು, ಎಕ್ಸಾಮಲ್ಲಿ ಫೇಲ್ ಆದವನು, ಮನೆಯಲ್ಲಿ ಜಗಳ ಮಾಡ್ಕೊಂಡು ಬಂದು ಅಲ್ಲಿ ಸತ್ತೋಗ್ಬಿಡ್ತಾರೆ. ಅವರು ಅನ್ಐಡೆಂಟಿಫೈಡ್ ಬಾಡಿ ಆಗಿ ಅಲ್ಲಿ ಸಿಗುತ್ತೆ, ಅವರುಗಳನ್ನು ಅಲ್ಲಿ ಹೂಳ್ತಾರೆ. ನೀವು ನಂಜನಗೂಡಿನ ಶ್ರೀ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಕೇಳಿ, ಪೊಲೀಸರು ಕೇಳಿ ಎಷ್ಟು ಈ ಬಾರಿ ಆಗಿದೆ ಅಂತ. ನಿಮ್ಮ ಕನಿಷ್ಠ ಪಕ್ಷ ಕಳೆದ 3-4 ತಿಂಗಳಲ್ಲಿ 15-20 ಡೆತ್ ಆಗಿರುತ್ತೆ. ಧರ್ಮಸ್ಥಳದಲ್ಲಿ ಶವ ಸಿಗದೇ ಇದ್ರೆ ಮುಸುಕುದಾರಿಗೆ ಸಂಕಷ್ಟ ಎದುರಾಗಲಿದೆ ಅನ್ನೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದಲ್ಲಿ ಸದ್ಯಕ್ಕೆ ನಡೀತಾ ಇರುವ ಬೆಳವಣಿಗೆಗಳು ಹಿಂದೂಗಳನ್ನ ಕೆರಳಿಸಿದೆ. ಇಡೀ ರಾಜ್ಯಾದ್ಯಂತ ಭಾರಿ ಪ್ರತಿಭಟನೆಗಳು ಇವತ್ತು ನಡೆದಿವೆ. ಜನ ಬೀದಿಗಿಳಿದು ಮುಸುಕುಧಾರಿಯ ವಿರುದ್ಧವೇ ಕಿಡಿಕಾರ್ತಿದ್ದಾರೆ. ಧರ್ಮಸ್ಥಳ ಅಪಪ್ರಚಾರಕ್ಕೆ ಕೆರಳಿದ ರಾಜ್ಯ ಬಿಜೆಪಿ. ಆಗಸ್ಟ್ 17ರಂದು ಶ್ರೀ ಮಂಜುನಾಥನ ದರ್ಶನ. ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ಹುಡುಕಾಟಕ್ಕೆ SIT ತಂಡ ಹರಸಾಹಸ ಪಡುತ್ತಿದೆ. ಈಗ SIT ಅಧಿಕಾರಿಗಳಿಗೆ 13ನೇ ಪಾಯಿಂಟ್ ಸವಾಲಾಗಿದೆ. ಇದರ ಮಧ್ಯೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಜೋರಾಗಿದ್ದು ಅಂಥವರ ವಿರುದ್ಧ ಬಿಜೆಪಿ ನಾಯಕರು ಸಮರ ಸಾರಿದ್ದಾರೆ. ಆಗಸ್ಟ್ 17ರಂದು ಧರ್ಮಸ್ಥಳಕ್ಕೆ ಹೋಗಲು ನಿರ್ಧರಿಸಿದ್ದಾರೆ. ಧರ್ಮಸ್ಥಳ ಮಂಜುನಾಥೇಶ್ವರನ ಭಕ್ತರಾಗಿ ನಾವು ತೆರಳುತ್ತಾ ಇದ್ದೇವೆ. ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟತೆ ಇದೆ. SIT ತನಿಖೆ ಅದು ಶೀಘ್ರದಲ್ಲಿ ಮುಗಿಬೇಕು. ಇದನ್ನು ಹೀಗೆ ಎಳ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಸತ್ಯಾಸತ್ಯತೆ ಬಹಿರಂಗ ಆಗಬೇಕು, ಗೊಂದಲಗಳಿಗೆ ತೆರೆ ಬೀಳಬೇಕು ಅತಿ ಶೀಘ್ರದಲ್ಲಿ. ಆದರೆ ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಈ ತನಿಖೆ ಹಿಂದ್ಗಡೆ ಕೆಲವು ಸಮಾಜಘಾತಕ ಶಕ್ತಿಗಳು ಏನು SDP ಬೇರೆ ಬೇರೆ ಕುತಂತ್ರಗಳು ನಡೀತಾ ಇದೆ ಅನ್ನೋ ಚರ್ಚೆಗಳು ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಪೇಜ್ ವಿರುದ್ಧ ದೂರು. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಹಿಂದೂ ಹೋರಾಟಗಾರ ತೇಜಸ್ ಗೌಡ ಕಿಡಿಕಾರಿದ್ದಾರೆ. ಸೋಷಿಯಲ್ ಮೀಡಿಯಾ ಪೇಜ್ಗಳ ವಿರುದ್ಧ ಹಿಂದೂ ಸಂಘಟನೆ ಒಕ್ಕೂಟದಿಂದ DGIGPಗೆ ದೂರು ನೀಡಿದ್ದಾರೆ. ಈ ಒಂದು ಕೇಸ್ ಇಟ್ಕೊಂಡು ಧರ್ಮಸ್ಥಳದ ಬಗ್ಗೆ ನಿರಂತರ ಅಪಪ್ರಚಾರ ಮಾಡಿಕೊಂಡು ಧರ್ಮಸ್ಥಳದ ಬಗ್ಗೆ ಅವಹೇಳನ ಮಾಡಿಕೊಂಡು ಇದನ್ನು ಖಂಡಿಸಿ ಹಿಂದೂ ಪರ ಸಂಘಟನೆಯ ಒಕ್ಕೂಟ ವತಿಯಿಂದ DGIGವರೆಗೆ ನಾವು ದೂರನ್ನು ದಾಖಲು ಮಾಡಿದ್ದೀವಿ. ಈ ನ್ಯಾಯ ಪೇಜ್ ನಿರಂತರವಾಗಿ ಧರ್ಮಸ್ಥಳದ ಬಗ್ಗೆ ಅವಹೇಳನ ಮಾಡ್ತಿದ್ದಾರೆ. ಈ ಕೂಡಲೇ ಅವ್ರನ್ನ ಆ ವಿರುದ್ಧ ಕ್ರಮ ಆಗಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳು ಇದ್ರ ವಿರುದ್ಧ ಕೂಡ ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತ DGIGವರೆಗೆ ನಾವು ಮನವರಿಕೆ ಮಾಡ್ತೀವಿ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಆರೋಪಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕೊಪ್ಪಳದ ಅಶೋಕ ಸರ್ಕಲ್ನಲ್ಲಿ ಜೈನ ಸಮಾಜದ ಪ್ರೊಟೆಸ್ಟ್ ಜೋರಾಗಿತ್ತು. ತುಮಕೂರಿನ ಟೌನ್ ಹಾಲ್ ಸರ್ಕಲ್ನಿಂದ DC ಕಚೇರಿವರೆಗೆ ಮೆರವಣಿಗೆ ನಡೆಸಲಾಯಿತು. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾರೆ. SIT ತನಿಖೆ ಮಾಡಲಿ. ಎಷ್ಟು ದಿವಸ ಬೇಕು ತನಿಖೆ ಮಾಡೋಕ್ಕೆ? ಅರೆ 18 ಅಡಿ ಆಗಲ್ಲ, 20 ಅಡಿ ಆಳ ತೆಗೆದ್ರು ಒಂದು ಅಸ್ಥಿಪಂಜರ ಸಿಗ್ತಲ್ಲ ಅಂದರೆ ಇದು ಷಡ್ಯಂತ್ರ. ನಾನು ಹೇಳ್ತಿದ್ದೀನಿ, ಅನಾಮಿಕ ವ್ಯಕ್ತಿ ಯಾರು ದೂರು ಕೊಡಿದ್ರೆ ಅವನಿಗೆ ಗುಂಡಿಟ್ಟು ಹೊಡಿಬೇಕು. ಮತ್ತು ಇವತ್ತು ಅಂಥ ತಕ್ಷಣ ಯಾರು
ಧರ್ಮಸ್ಥಳ ಬಗ್ಗೆ ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಾರೆ. ಅವ್ರನ್ನ ಬಂಧಿಸಿ ಗಲ್ಲಿಗೇರಿಸೋಕೆ ಮೈಸೂರಿನ ಹಳೆ ಡೈರಿ ಸರ್ಕಲ್ನಿಂದ ಹಿಂದೂಗಳು ರ್ಯಾಲಿ ಮಾಡಿ ಅಪರ ಡಿಸಿ ಶಿವರಾಜ್ಗೆ ಮನವಿ ಪತ್ರ ಸಲ್ಲಿಸಿದ್ರು. ಬಾಗಲಕೋಟೆಯಲ್ಲೂ ನೂರಾರು ಜನ ಬೀದಿಗಿಳಿದಿದ್ರು. ಕಲಬುರಗಿಯ ಜಗತ್ ಸರ್ಕಲ್ನಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನಾ ರ್ಯಾಲಿ ಮಾಡಲಾಯಿತು. ಧರ್ಮಸ್ಥಳ ಪ್ರಕರಣದ್ದು ಅದೇ ರಾಗ ಅದೇ ತಾಳ ಎಂಬಂತಾಗಿದೆ. ಜೊತೆಗೆ ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟು ಮಾಡುವ ಕೆಲಸ ಆಗುತ್ತಿದೆ ಎಂದು ಪ್ರತಿಭಟನಾಕಾರರು ಕಿಡಿಕಾರಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಇವತ್ತಿನ ಅಪ್ಡೇಟ್ಸ್ ಎಷ್ಟು ನಿಮಗೆ ಗೊತ್ತಿರೋ ಹಾಗೆ ಧರ್ಮಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ನೀಡ್ತಾ ಇದೆ. ನಾಳೆಯ ಉತ್ಖನನ ಹೇಗಾಗುತ್ತೆ ಅದರ ಅಪ್ಡೇಟ್ ಅನ್ನ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ನಿಮ್ಮ ಮುಂದೆ ನಾನ್ ಸ್ಟಾಪ್ ಕವರೇಜ್ ಅಲ್ಲಿ ನೀಡ್ತಾ ಇರುತ್ತೆ. ರಾಜಕೀಯ ಸುದ್ದಿಗಳ ಕಡೆ ಗಮನ ಕೊಡೋಣ. ದಲಿತ ಸಮುದಾಯದ ಸಚಿವರು, ಶಾಸಕರು ಇದೀಗ ಹೊಸ ದಾಳವನ್ನ ಉರುಳಿಸೋಕೆ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ರಾಜಣ್ಣ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನದ ಜೊತೆಗೆ ಬಾಕಿ ಉಳಿದಿರುವ ಎಲ್ಲಾ ಸ್ಥಾನಗಳನ್ನ ಎಸ್ಟಿ ಸಮುದಾಯಕ್ಕೆ ಕೊಡಿಸಬೇಕು ಅನ್ನೋ ಒತ್ತಡ ಹೇರೋ ಕೆಲಸ ಇದೀಗ ಕಾಂಗ್ರೆಸ್ ಪಡಸಾಲೆಯಲ್ಲಿ ಶುರುವಾಗಿದೆ. ಸಿದ್ದು ಸಂಪುಟದಿಂದಲೇ ಹೊರಬಿದ್ದ ಕೆಎನ್ ರಾಜಣ್ಣ. ವಾಲ್ಮೀಕಿ ಸಮುದಾಯಕ್ಕೆ ಸಿಗುತ್ತಾ ಖಾಲಿ ಸ್ಥಾನ? ಸಚಿವ ಸಂಪುಟದಿಂದ ಕೆಎನ್ ರಾಜಣ್ಣಗೆ ಕೊಟ್ಟ ಬೆನ್ನಲ್ಲೇ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಸಚಿವ ಜಾರಕಿಹೊಳಿ ನೇತೃತ್ವದ ಶಾಸಕರ ತಂಡ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಒಳ ಮೀಸಲಾತಿ ದಲಿತ ಸಿಎಂ ನಿಗಮ ಮಂಡಳಿ ನೇಮಕದಲ್ಲಿ ದಲಿತರಿಗೆ ಹೆಚ್ಚು ಆದ್ಯತೆ ನೀಡುವ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಸಿದ್ದು ಸಂಪುಟದಲ್ಲಿ 3 ಖಾತೆಗಳು ಖಾಲಿ. ಬಿ ನಾಗೇಂದ್ರ, ಕೆಎನ್ ರಾಜಣ್ಣ ರಾಜೀನಾಮೆಯಿಂದ 2 ಹಾಗೂ ಮೊದಲೇ 1 ಖಾತೆ ಖಾಲಿ ಇದೆ. 3 ಖಾತೆಗಳನ್ನ ವಾಲ್ಮೀಕಿ ಸಮುದಾಯದವರಿಗೆ ಕೊಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಬಳಿ ಸತೀಶ್ ಜಾರಕಿಹೊಳಿ ಬೇಡಿಕೆಯನ್ನ ಇಟ್ಟಿದ್ದಾರಂತೆ. ವಾಲ್ಮೀಕಿ ಸಮುದಾಯದವರಿಗೆ ಸಚಿವ ಸ್ಥಾನ ಕೊಡಿ, ಸಂಪುಟ ಪುನರ್ರಚನೆ ವೇಳೆ ನಮ್ಮನ್ನ ಪರಿಗಣಿಸಬೇಕು, ತೆರವಾದ 2 ಸ್ಥಾನಕ್ಕೆ ವಾಲ್ಮೀಕಿ ಸಮುದಾಯದವರನ್ನೇ ಆಯ್ಕೆ ಮಾಡಿ ಅಂತ ಸಿದ್ದರಾಮಯ್ಯ ಬಳಿ ಸತೀಶ್ ಜಾರಕಿಹೊಳಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ರಾಜಣ್ಣ ತಲೆದಂಡ ಮಾಡಿದ ವಿರೋಧಿ ಪಾಳಯದ ವಿರುದ್ಧ ಕೆಲ ನಾಯಕರು ಫುಲ್ ಗರಂ ಆಗಿದ್ದಾರೆ. ವಾಲ್ಮೀಕಿ ಸಮುದಾಯವನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಸಮುದಾಯದ ನಾಯಕರು ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗೆ ಆದ್ರೆ ವಾಲ್ಮೀಕಿ ಸಮುದಾಯ ಕೈ ಕೊಡಬಹುದು ಅಂತ ನೇರ ಎಚ್ಚರಿಕೆಯನ್ನ ನೀಡಲಾಗಿದೆಯಂತೆ. ತಂದೆ ಸ್ಥಾನ ಗೆಟ್ಟಿಸಲು ಮಗ ರಾಜೇಂದ್ರ ಯತ್ನ. ಇವತ್ತು ಕೆಎನ್ ರಾಜಣ್ಣ ಪುತ್ರ ಪರಿಷತ್ ಸದಸ್ಯ ರಾಜೇಂದ್ರ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ರು. ಭೇಟಿ ವೇಳೆ ತಂದೆಯನ್ನ ವಜಾ ಮಾಡಿದ್ದಕ್ಕೆ ಉಳಿದ ಸ್ಥಾನವನ್ನ ನನಗೆ ಕೊಡಿ ಅಂತ ಮನವಿಯನ್ನ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜಕೀಯದಲ್ಲಿ ಒಂದು ಪಕ್ಷದ ಲಾಭ ಇನ್ನೊಂದು ಪಕ್ಷಕ್ಕೆ ನಷ್ಟ ಹೇಗೋ ಹಾಗೆ ಒಂದು ಪಕ್ಷದ ನಷ್ಟ ಮತ್ತೊಂದು ಪಕ್ಷಕ್ಕೆ ಲಾಭ ಆಗುತ್ತಾ, ಈ ರೀತಿ ಲೆಕ್ಕಾಚಾರಗಳು ಕಾಮನ್. ಈಗ ಕಾಂಗ್ರೆಸ್ ಪಕ್ಷ ತನ್ನ ಸಚಿವ ಸಂಪುಟದಿಂದ ರಾಜಣ್ಣ ಅವರನ್ನ ಹೊರಗಿಡುವ ನಿರ್ಧಾರವನ್ನು ತೆಗೆದುಕೊಂಡ ಬೆನ್ನಲ್ಲೇ ಬಿಜೆಪಿ ಸಹಜವಾಗಿ ಇದರ ಲಾಭದ ನಿರೀಕ್ಷೆಯಲ್ಲಿದೆ. ಇದರ ಭಾಗ ಅನ್ನೋ ರೀತಿಯಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ರಾಜಣ್ಣ ಅವರನ್ನ ಬಿಜೆಪಿ ಪಕ್ಷಕ್ಕೆ ಆಹ್ವಾನಿಸಿದ್ದಾರೆ. ರಾಜಣ್ಣ ರಾಜೀನಾಮೆಯನ್ನ ಖಂಡಿಸಿ ಸಮುದಾಯದ ಬೆಂಬಲವನ್ನ ವ್ಯಕ್ತಪಡಿಸಿರುವ ಶ್ರೀರಾಮುಲು ಬಿಜೆಪಿಗೆ ಬಂದು ಬಿಡಿ ಅಂತ ಆಫರ್ ಕೂಡ ಕೊಟ್ಟಿದ್ದಾರೆ. ನಮ್ಮ ಸಮುದಾಯದ ನಾಯಕರಾದಂತ ರಾಜಣ್ಣವರು ಕೂಡ ಇದೇ ಅಪಮಾನವನ್ನು ಮಾಡುವಂತ ಕೆಲಸ ಮಾಡಿದಾರ. ನಿರಂತರವಾಗಿ ನಮಗೆ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡ್ತಾ ಇದಾರ. ಇವತ್ತು 2 ವರ್ಷಗಳ ಕಾಲ ನಿರಂತರವಾಗಿ ಮೋಸ ಮಾಡ್ತಾ ಇದಾರೆ ಈ ಸರ್ಕಾರ. ಎಲ್ಲ ವಿಶೇಷವಾಗಿ ನಮ್ಮ ಸಮುದಾಯ ಅವರಿಗೆ ಇವತ್ತು ದೊಡ್ಡ ಅನ್ಯಾಯವನ್ನು ಮಾಡುವಂತ ಕೆಲಸ ಮಾಡ್ತಾ ಇದಾರ. ಅದಕ್ಕೋಸ್ಕರ ರಾಜಣ್ಣವರೇ, ನೀವು ಹೆದರಬೇಡ್ರಿ, ನಿಮ್ಮ ಜೊತೆಲಿ ಗೌಸಿದ್ದಪ್ಪಣ್ಣವ್ರ ಅವ್ರ ಕುಟುಂಬದ್ದು ಇದೆ, ನಮ್ಮೆಲ್ಲ ಪಕ್ಷಾತೀತವಾಗಿ ಎಲ್ಲ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಇದೀವಿ, ಇಡೀ ಸಮುದಾಯ ನಿಮ್ಮ ಜೊತೆಲಿ ಇರ್ತೀವಿ. ದಯವಿಟ್ಟು ಭಾರತೀಯ ಜನತಾ ಪಾರ್ಟಿ ಬರ್ರಿ. ದಯವಿಟ್ಟು ರಾಜಣ್ಣರೇ, ನೀವು ನಿಮ್ಮ ಮಗ ನೀವು ಭಾರತೀಯ ಜನತಾ ಪಾರ್ಟಿ ಬರ್ರಿ. ನಾನು ಶಿವನಗೌಡರು, ನಮ್ಮ ರಾಜೀವ್ಗೌಡರು, ನಮ್ಮೆಲ್ಲ ನಾಯಕರು ನಮಗೇನು ಗೌರವ ಸಿಗ್ತಾ ಇತ್ತನೋ ನಮ್ಮ ಹೇಮಲತಾ ನಾಯಕರು ಎಲ್ಲರೂ ಕೂಡ ಸೇರಿ ನಮಗಿನ್ನ ಜಾಸ್ತಿ ಗೌರವ ಕೊಡುವಂತ ಕೆಲಸ ಮಾಡ್ತೀವಿ. ನಿಮಗೆ ಸ್ವಾಗತವನ್ನು ಕೂಡ ಮಾಡುವಂತ ಕೆಲಸ ಮಾಡ್ತೀವಿ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ದರ್ಶನ್, ಪವಿತ್ರ ಗೌಡಗೆ ಸಂಕಷ್ಟ ಎದುರಾಗುವ ಸಾಧ್ಯತೆಗಳು. ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ನೋಡಿ 7 ಆರೋಪಿಗಳಿಗೆ ಟೆನ್ಷನ್ ಹೆಚ್ಚಾಗಿದೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ರದ್ದು ಅರ್ಜಿ ಸಂಬಂಧ
ಆದೇಶ ಹೊರಬೀಳೋ ಸಾಧ್ಯತೆ ಇದೆ. ನಾಳೆ ದರ್ಶನ್ ಜಾಮೀನು ರದ್ದತಿ ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಟ ಮಾಡಲಿದೆ. ಯಾಕಂದ್ರೆ ಈಗಾಗಲೇ ಸರ್ಕಾರದ ಪರ ವಕೀಲರು ಹಾಗೆ ಆರೋಪಿಗಳ ಪರ ವಕೀಲರು ತಮ್ಮ ತಮ್ಮ ವಾದವನ್ನ ಲಿಖಿತ ರೂಪದಲ್ಲಿ ಸಲ್ಲಿಕೆ ಮಾಡಿ ಆಗಿದೆ. ಹಾಗಾದ್ರೆ ಮತ್ತೆ ಜೈಲಿಗೆ ಹೋಗ್ತಾರಾ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್? ಈ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರುವ ವಾದ ಪ್ರತಿವಾದವನ್ನು ಆಲಿಸಿದ್ರೆ ಈ ಅನುಮಾನ ಮತ್ತಷ್ಟು ದಟ್ಟವಾಗ್ತಾ ಇದೆ. ದರ್ಶನ್ ಜಾಮೀನು ಅರ್ಜಿಯನ್ನ ಯಾಕೆ ರದ್ದು ಮಾಡಬಾರ್ದು ಅಂತ ಹೇಳಿ ನೇರವಾಗಿ ಕೋರ್ಟ್ ಪ್ರಶ್ನೆ ಮಾಡಿದೆ. ಬೇಲ್ ರದ್ದು ಮಾಡದೇ ಇರೋದಕ್ಕೆ ಒಳ್ಳೆ ಕಾರಣ ಕೊಡಿ ಅಂತ ಹೇಳಿ ದರ್ಶನ್ ಹಾಗೆ ಇತರೆ ಆರೋಪಿಗಳ ಪರ ವಕೀಲರಿಗೆ ಕೋರ್ಟ್ ಸೂಚನೆ ನೀಡಿದೆ. ಕೊಲೆ ಆರೋಪಿಗೆ ಜಾಮೀನು ನೀಡೋದು ಹೇಗೆ ಸಾಧ್ಯ? ಹೈಕೋರ್ಟ್ ನೀಡಿದ ತೀರ್ಪನ್ನ ಕೂಡ ಪ್ರಶ್ನೆ ಮಾಡಿದೆ ಸುಪ್ರೀಂ ಕೋರ್ಟ್. ದರ್ಶನ್ ಪರ ವಕೀಲರನ್ನ ಎಲ್ಲಾ ಪ್ರಶ್ನೆಗಳನ್ನ ಕೇಳಿರೋದನ್ನ ಗಮನಿಸಿದ್ರೆ ಕೋರ್ಟ್ ನಾಳೆ ಇನ್ ಕೇಸ್ ಆದೇಶ ಹೊರಬಿದ್ರೆ ದರ್ಶನ್ ಹಾಗೆ ಸಂಗಡಿಗ ಆರೋಪಿಗಳಿಗೆ ಕೋರ್ಟ್ನಿಂದ ಶಾಕ್ ಎದುರಾಗುತ್ತಾ ಅನ್ನೋ ಅನುಮಾನ ದಟ್ಟವಾಗ್ತಾ ಇದೆ. ಈ ಅಂಶಗಳ ಉಲ್ಲೇಖವೇ ನಮಗೆ ಸರಿ ಕಾಣ್ತಾ ಇಲ್ಲ. ಜಾಮೀನು ನೀಡೋಕೆ ಹೈಕೋರ್ಟ್ ವಿವೇಚನೆಯನ್ನ ಬಳಸಿದಂತೆ ಕಾಣ್ತಾ ಇಲ್ಲ. ಜಾಮೀನು ನೀಡಿದ ರೀತಿ ನಮಗೆ ಒಪ್ಪಿಗೆ ಅನ್ನಿಸ್ತಿಲ್ಲ ಅಂತ ಸುಪ್ರೀಂ ಕೋರ್ಟ್ ನೇರವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿರೋದು ನಾಳಿನ ಆದೇಶದ ಬಗ್ಗೆ ಕುತೂಹಲ ಮತ್ತಷ್ಟು ಹೆಚ್ಚಾಗಲಿಕ್ಕೆ ಕಾರಣವಾಗ್ತಾ ಇದೆ. ಕಾದ್ ನೋಡೋಣ, ನಾಳೆನೇ ಆದೇಶ ಪ್ರಕಟ ಆಗತ್ತಾ? ಆದರೆ ದರ್ಶನ್ ಪಾಲಿಗೆ ನಾಳೆ ಶುಭ ದಿನವಾಗತ್ತಾ ಅಥವಾ ಜೈಲು ಪಾಲಾಗೋ ಅನಿವಾರ್ಯದ ದಿನ ಆಗುತ್ತಾ ಅಂತ ಹೇಳಿ ಮುಂದಿನ ಸುದ್ದಿ ಕಡೆ ಗಮನ ಕೊಡ್ತಾ, ಪಾಕಿಸ್ತಾನದಲ್ಲಿ ಹೊಸ ಕಾಮಿಡಿಯನ್ಗಳು ಹುಟ್ಕೊಳ್ತಿದ್ದಾರೆ. ಮೊನ್ನೆ ಅಸೀಂ ಮುನೀರ್, ನಿನ್ನೆ ಬಿಲಾವಲ್ ಭುಟ್ಟೋ, ಇವತ್ತು ಶಹಬಾಜ್ ಶರೀಫ್ ಕಾಮಿಡಿ ಮಾಡಿದ್ದಾರೆ. ಅದೇನು ಅನ್ನೋದನ್ನ ವಿವರಿಸುತ್ತೆ ಈ ವರದಿ. ಪಾಕಿಸ್ತಾನ ಭಾರತದ ವಿರುದ್ಧ ಯುದ್ಧದಲ್ಲಿ ಹೋರಾಡಲಾಗದೆ ಪ್ರಾಣ ಭಿಕ್ಷೆ ಬೇಡಿದ ಪುಕ್ಕಲ ದೇಶ. ಆಪರೇಷನ್ ಸಿಂಧೂರಕ್ಕೆ ಪೀಸಾದ ನಮಕ್ ಹರಾಮಿ ರಾಷ್ಟ್ರ. ಭಾರತ ಹಾಕಿದ ವಾಟರ್ ಬಾಂಬ್ಗೆ ನಲುಗಿ ಹೋಗಿರೋ ಪಾಕಿಸ್ತಾನ ಈಗ ನೀರಿಲ್ಲದೆ ಬಾಯಿ ಬಡ್ಕೋತಿದೆ. ಸಮರ ಭೂಮಿಯಲ್ಲಿ ಕಿಸಿಯೋಕಾಗದ ಶತ್ರು ರಾಷ್ಟ್ರ ಈಗ ಭಾರತಕ್ಕೆ ಯುದ್ಧಕ್ಕೆ ಬರುವಂತೆ ಸವಾಲ್ ಹಾಕಿದೆ. ಸಿಂಧೂ ನೀರಿಗಾಗಿ ನಾವು ಯುದ್ಧಕ್ಕೂ ಸಿದ್ಧ. ಭಾರತವನ್ನು ಯುದ್ಧಕ್ಕೆ ಆಹ್ವಾನಿಸಿದ ಪಾಕಿಸ್ತಾನ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತ ಹಾಕಿದ ಜಲ ಬಾಂಬ್ಗೆ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡ್ತಿದೆ. ಸಿಂಧೂ ನದಿ ನೀರನ್ನ ಬಂದ್ ಮಾಡಿದ ಪರಿಣಾಮ ಕುಡಿಯೋಕೆ ನೀರಿಲ್ಲದೆ, ಕೃಷಿ ಭೂಮಿಗೂ ಜೀವ ಜಲವಿಲ್ಲದೆ ಕಂಗಾಲಾಗಿ ಹೋಗಿದೆ. ಇಷ್ಟು ದಿನ ಸಿಂಧೂ ನದಿಗಾಗಿ ಭಿಕ್ಷೆ ಬೇಡ್ತಿದ್ದ ಶತ್ರು ರಾಷ್ಟ್ರ ಈಗ ಭಾರತವನ್ನ ಮತ್ತೊಮ್ಮೆ ಯುದ್ಧಕ್ಕೆ ಆಹ್ವಾನಿಸಿದೆ. ಮುನೀರ್ ಭುಟ್ಟೋ ಬಳಿಕ ಶಹಬಾಜ್ ಶರೀಫ್. ಸಿಂಧೂ ನದಿಗಾಗಿ ರಕ್ತ ಹರಿಸುತ್ತಂತೆ ಪಾಕಿಸ್ತಾನ. ಮೊನ್ನೆಯಷ್ಟೇ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ಅಮೆರಿಕದ ನೆಲದಲ್ಲಿ ನಿಂತು ಭಾರತಕ್ಕೆ ಬೆದರಿಕೆ ಹಾಕಿದ್ದ. ಭಾರತ ಸಿಂಧೂ ನದಿಗೆ ಅಣೆಕಟ್ಟು ಕಟ್ಟಿದ್ರೆ ಪರಮಾಣು ದಾಳಿ ಮಾಡಿ ಅರ್ಧ ಪ್ರಪಂಚವನ್ನೇ ಧ್ವಂಸ ಮಾಡೋದಾಗಿ ಬಿಲ್ಡಪ್ ಕೂಡ ಕೊಟ್ಟಿದ್ದ. ಬಳಿಕ ಪಾಕ್ ಮಾಜಿ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಸಿಂಧೂ ನದಿ ನೀರು ಬಿಡದಿದ್ರೆ ಯುದ್ಧ ಒಂದೇ ನಮ್ಮ ಆಯ್ಕೆ ಅಂತ ಹೇಳಿದ್ದ. ಇದೀಗ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಭಾರತಕ್ಕೆ ಬೆದರಿಕೆ ಹಾಕಿದ್ದಾನೆ. ನಿಜ, ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಇಸ್ಲಾಮಾಬಾದ್ನಲ್ಲಿ ನಿಂತು ಹಿಂದೂಸ್ತಾನವನ್ನ ರಣರಂಗಕ್ಕೆ ಆಹ್ವಾನಿಸಿದ್ದಾನೆ. ಪಾಕಿಸ್ತಾನದ ಒಂದು ಹನಿ ನೀರನ್ನು ಭಾರತ ಕಸಿದುಕೊಳ್ಳಲು ಬಿಡಲ್ಲ ಎಂದಿದ್ದಾನೆ. ಅಷ್ಟೇ ಅಲ್ಲ, ಸಿಂಧೂ ನದಿಯ ಒಂದು ಹನಿ ನೀರನ್ನು ತಡೆದ್ರೂ ಯುದ್ಧ ಖಚಿತ ಅಂತ ಹೇಳಿದ್ದಾನೆ. और मैं ये बताना चाहता हूं आज दुश्मन को कि अगर तुम हमारा पानी बंद करने की धमकी देते हो तो ये बात जहन में रखना कि पाकिस्तान की एक बूंद भी तुम पाकिस्तान से छीन नहीं सकते. उस खुदाए बुजुर्गों बरतर की कसम है कि अगर तुमने ये हरकत की तो दोबारा तुम्हें वो सबक सिखाएंगे कि तुम कानों को हाथ लगाओगे पाकिस्तान का तुम कभी भी. शरीफ मियां, हमारे पास ब्रह्मोस है. पाक प्रधानी के असादुद्दीन ओवैसी काउंटर. ब्रह्मोस है हमारे पास, और फिर उनको भी समझना चाहिए कि उन्होंने खुद कहा कि मैं
स्विमिंग कॉस्ट्यूम में था तो मुझे मालूम हुआ कि 9 एयरबेस चले गए। इस तरह की बकवास उनको नहीं करनी चाहिए। आप एक मुल्क के वजीर आजम हैं, आप एक कुछ तो खैर आपको उसका पासो लिहाज नहीं होगा, मगर इस तरह की आप जबान इस्तेमाल कर रहे हैं जो हम पे कोई असर नहीं करेगा। पानी इंडस वाटर ट्रीटी को सरकार ने एबेंस में रखा है। अब एबेंस में रखा है तो बजाय उसके कि आप थोड़ा तब्दीली दिखाते, आप धमकी दे रहे हैं, तो धमकी का असर कुछ नहीं होगा भारत के ऊपर। ಬೊಗಳು ನಾಯಿಗಳು ಕಚ್ಚೋದಿಲ್ಲ. ಈ ಪಾಕ್ ನಾಯಕರು ಅದೆಷ್ಟೇ ಬೆದರಿಕೆ ಹಾಕಿದ್ರೂ ಭಾರತ ಮಾತ್ರ ಹೆದರಲ್ಲ. ಒಂದು ವೇಳೆ ಪಾಕಿಸ್ತಾನ ನಮ್ಮ ವಿರುದ್ಧ ಯುದ್ಧಕ್ಕೆ ಬಂದಿದ್ದೆ ಆದ್ರೆ ಶತ್ರು ರಾಷ್ಟ್ರ ಭೂಪಟದಲ್ಲೇ ಇರಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಸುದ್ದಿಗಳನ್ನು ಕ್ವಿಕ್ ಆಗಿ ಗಮನಿಸೋಣ. ಕರ್ನಾಟಕ ಪ್ರೈಮ್ ಟೈಮ್ ಎಕ್ಸ್ಪ್ರೆಸ್ನಲ್ಲಿ ಅಮೆರಿಕದ ಸುಂಕದ ಸಂಘರ್ಷದ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಪ್ರವಾಸವನ್ನ ಕೈಗೊಳ್ಳೋ ಸಾಧ್ಯತೆ ಇದೆ. ಮುಂದಿನ ತಿಂಗಳು ಅಮೆರಿಕ ಭೇಟಿ ನೀಡೋ ಸಾಧ್ಯತೆ ಇದೆ. ಹಿಂದೂ ಧರ್ಮದ ಬಗ್ಗೆ ಕಮಲ್ ಹಾಸನ್ ನೀಡಿದ್ದ ಹೇಳಿಕೆಗೆ ವಿರೋಧ ವ್ಯಕ್ತವಾಗಿದ್ದು ಕೊಲೆ ಬೆದರಿಕೆ ಬಂದಿದೆಯಂತೆ. ಬೆಳಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ಮನೆ ಮೇಲೆ ಇಡಿ ದಾಳಿ ನಡೆಸಿದೆ. ಬಿಗ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಸೂಚನೆ ನೀಡಿದೆ. ಸಕ್ರೆಬೈಲು ಆನೆ ಬಿಡಾರದಲ್ಲಿರೋ 2 ಆನೆ ಮರಿಗಳಿಗೆ ತುಂಗಾ ಮತ್ತು ಚಾಮುಂಡಿ ಅಂತ ನಾಮಕರಣ ಮಾಡಲಾಗಿದೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH